ನಿಮಿಷಕ್ಕೆ ಖಾಸಗಿ ಕಾರ್ನಲ್ಲಿ ಯಾವುದೇ ಭದ್ರತೆ ಇಲ್ಲದೆ ಏಕಾಂಗಿಯಾಗಿ ಹೊರಟ ಸಿಎಂ ಪುನಃ ಪ್ರತ್ಯಕ್ಷರಾಗಿದ್ದು ಏಕಾಂಗಿಯಾಗಿ ಮೈಸೂರಿನ ಲಲಿತ್ ಮಹಲ್ನ ಹೆಲಿಪ್ಯಾಡ್ನಲ್ಲಿ. ಅಂದಹಾಗೆ ಸಿಎಂ 1.5 ತಾಸು ಎಲ್ಲಿಗೆ ಹೋಗಿದ್ರು, ಅವರ ಜೊತೆ ಭದ್ರತೆ ಯಾಕಿರಲಿಲ್ಲ, ಇದರಲ್ಲಿ ಭದ್ರತಾ ಲೋಪ ಎದ್ದು ಕಾಣ್ತಿದೆಯೇ ಎನ್ನುವಂಥ ಪ್ರಶ್ನೆ ಮೂಡ್ತಿದೆ. ಏಕಾಂಗಿಯಾಗಿ ಸಿಎಂ ಆಗಮಿಸಲು ಕಾರಣ ಏನು, ಆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ನಕಾರ ವ್ಯಕ್ತಪಡಿಸಿದ್ದು ಏಕೆ ಎಂಬ ಪ್ರಶ್ನೆಗಳು ಈಗ ಸಿಎಂ ಅವರ ಈ ನಾಪತ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಎದ್ದಿರುವಂತಹ. ಇಂದು ಬೆಳಗಿನ ಜಾವ ಮೈಸೂರಿನ ಅವರ ನಿವಾಸದಿಂದ ಸಿಎಂ ಸಿದ್ದರಾಮಯ್ಯನವರು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾದರು. ಅಂದರೆ ಏಕಾಂಗಿಯಾಗಿ ಖಾಸಗಿ ಕಾರಿನೊಂದರಲ್ಲಿ ಅವರು ತೆರಳಿದ್ರು ಅಂತ. ತದನಂತರ ಬಂದಂಥ ಮಾಹಿತಿ ಅವರು ತಮ್ಮ ಆಪ್ತರ ಮನೆಗೆ ಭೇಟಿಯನ್ನು ಕೊಟ್ಟಿದ್ರು ಎನ್ನುವಂಥದ್ದು. ಆದರೆ ಹೀಗೆ ಆಪ್ತರ ಮನೆಗೆ ಹೋಗುವಾಗಲೂ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ನೀಡಿದಂತಹ ಅಷ್ಟು ಒಂದು ಸುರಕ್ಷತೆಯನ್ನು ಭದ್ರತೆಯನ್ನು ಅವರು ತೆಗೆದುಕೊಂಡೇ ಹೋಗಬೇಕಾಗತ್ತೆ. ಇದು ಒಂದು ರಾಜ್ಯದ ಭದ್ರತೆಯ ವ್ಯವಸ್ಥೆಯ ಪ್ರಶ್ನೆಯಾಗಿರುತ್ತೆ. ಆ ನಿಟ್ಟಿನಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಭದ್ರತಾ ಸಿಬ್ಬಂದಿಗೆ ಸಿಎಂ ಎಲ್ಲಿ ಹೋಗಿದ್ರು ಅಂತಲೇ ಗೊತ್ತಿಲ್ಲ ಅಂದರೆ ಅದು ಭದ್ರತಾ ವೈಫಲ್ಯವ ಎನ್ನುವಂಥ ಮಾಡುತ್ತೆ. ಮತ್ತು ಕುತೂಹಲಕ್ಕೆ ಕಾರಣವಾಗಿದ್ದೇ ಈ ಸಿದ್ದರಾಮಯ್ಯ ಅವರ ಈ ನಡೆ. ಈ 1.5 ಗಂಟೆಗಳ ಕಾಲ ಅವರು ಆಪ್ತರ ಮನೆಗೆ ಯಾವ ಕಾರಣಕ್ಕಾಗಿ ಯಾವುದೇ ಭದ್ರತೆಯನ್ನು ತೆಗೆದುಕೊಳ್ಳದೆ ಹೋದರು ಎನ್ನುವಂಥದ್ದು ಅಲ್ಲಿ ವಿಚಾರ. ಸ್ವತಃ ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಎಲ್ಲಿ ಹೋಗಿದ್ರು ಅಂತ. ಸುಮಾರು 11 ಗಂಟೆಯ ವೇಳೆಗೆ ಲಲಿತ್ ಮಹಲ್ನ ಹೆಲಿಪ್ಯಾಡ್ಗೆ ಸಿಎಂ ನಾವು ನೋಡ್ತಿರುವ ಹಾಗೆ ಖಾಸಗಿ ಕಾರ್ನಲ್ಲಿ ಏಕಾಂಗಿಯಾಗಿ ಬಂದರು. ಆದರೆ ಈ 1.5 ತಾಸುಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಲ್ಲಿಗೆ ಹೋಗಿದ್ರು ಮತ್ತು ಏನು ಮಾಡಿದ್ರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ನಾವಿಲ್ಲಿ 2 ದೃಶ್ಯಗಳನ್ನು ನೋಡ್ತಿರುವಂಥದ್ದು. ಒಂದು ಕಡೆ ಲಲಿತ್ ಮಹಲ್ ಹೆಲಿಪ್ಯಾಡ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಖಾಸಗಿ ಕಾರೊಂದರಲ್ಲಿ ಅವರು ಸಪ್ರೇಟಾಗಿ ಬರ್ತಿರುವಂಥದ್ದು, ಯಾವುದೇ ಭದ್ರತೆ ಇಲ್ಲದೆ. ಆದರೆ ಅವರಿಗೆ ನಿತ್ಯ ಭದ್ರತೆಯನ್ನು ಒದಗಿಸುವಂಥ ಎಲ್ಲ ಭದ್ರತಾ ವ್ಯವಸ್ಥೆಯು ಕೂಡ ಅವರ ಮನೆಯಲ್ಲಿಯೇ ಕಾಯ್ತಾ ಇರುವಂಥದ್ದು. ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಅಂತಂದರೆ ಸಿದ್ದರಾಮಯ್ಯನವರು ಎಲ್ಲಿ ಹೋಗಿದ್ರು ಅನ್ನುವಂತಹ ಒಂದು ಮಾಹಿತಿ ಅವರ ಬೆಂಗಾವಲು ಪಡೆಗೆ ಇರಲಿಲ್ಲ ಅನ್ನುವಂಥದ್ದು ಪ್ರಾಯಶಃ ಇದರಲ್ಲಿ ಸ್ಪಷ್ಟವಾಗುವಂಥದ್ದು. ಅದರ ಜೊತೆಗೆ ನಾವು ಗಮನಿಸ್ತಾ ಇದ್ದೀವಿ ಸಿಎಂ ಏಕಾಂಗಿಯಾಗಿ ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇರುವಂಥದ್ದು. ಅಲ್ಲಿ ಒಂದು ಮೈಸೂರಿನ ರಸ್ತೆಯೊಂದರಲ್ಲಿ ಅವರು ಏಕಾಂಗಿಯಾಗಿ ಅವರ ಒಂದೇ ವಾಹನ ಹೋಗ್ತಾ ಇರುವಂಥದ್ದು ಮತ್ತು ಹೆಲಿಪ್ಯಾಡ್ಗೆ ಏಕಾಂಗಿಯಾಗಿ ಅವರ ವಾಹನ ಬರುತ್ತೆ. ಯಾವುದೇ ಭದ್ರತಾ ಸಿಬ್ಬಂದಿ ಹಿಂದೆ ಇರೋದಿಲ್ಲ. ಅವರಿಗೆ ಒದಗಿಸಲಾಗಿದ್ದಂಥ ಅಷ್ಟೂ ಭದ್ರತೆಯ ಪಡೆ ಅವರ ಮನೆ ಮುಂದೆ ಇರುತ್ತೆ. ಅಂದರೆ ಸಿಎಂ ಈಗ ಬರ್ಬೋದು ಆಗ ಬರ್ಬೋದು ಅಂತ. ಇದರ ಅರ್ಥ ಭದ್ರತೆಯ ವ್ಯವಸ್ಥೆಗೆ ಅಂದರೆ ಭದ್ರತಾ ಸಿಬ್ಬಂದಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಮನೆಯಲ್ಲಿ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಇರಲಿಲ್ವಾ ಎನ್ನುವಂಥದ್ದು ಇಲ್ಲಿ ವ್ಯಕ್ತ ಆಗುವಂಥದ್ದು. ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ಹೀಗೆ ಸುಮಾರು 1.5 ತಾಸುಗಳ ಕಾಲ ನಾಪತ್ತೆಯಾಗ್ತಾರೆ. ಆ ವಿಚಾರ ಭದ್ರತಾ ಸಿಬ್ಬಂದಿಗೆ ಗೊತ್ತಿರೋದಿಲ್ಲ ಅಂದರೆ ಏನರ್ಥ ಎನ್ನುವಂಥದ್ದು ಮತ್ತು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯನವರೇ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಭದ್ರತೆಯ ವಿಚಾರವಾಗಿ ಅವರು ಕೂಡ ಸಾಕಷ್ಟು ಜಾಗರೂಕತೆಯನ್ನು ವಹಿಸ್ತಾರೆ. ಆ ಅಂಥದ್ರಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ಮನಸ್ಸು ಮಾಡಿ ಒಬ್ಬರೇ ಹೋಗಿದ್ದಕ್ಕೆ ಏನು ಕಾರಣ ಎನ್ನುವಂಥದ್ದು ಇಲ್ಲಿ ಮೂಡುವಂತಹ ಪ್ರಶ್ನೆ. ಈ ಕುರಿತಾಗಿ ಮಾತಾಡೋದಕ್ಕೆ ರವಿ ಪಾಂಡವಪುರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ರವಿ, ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸಿಎಂ ಎಲ್ಲಿ ಹೋಗಿದ್ರು, ಯಾಕೆ ಭದ್ರತೆಯನ್ನ ಅವಾಯ್ಡ್ ಮಾಡಿದ್ರು ಅಂತ? ರಾಘವೇಂದ್ರ, ಈಗ ಬಂದಿರೋ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಮನೆಗೆ ತೆರಳಿದ್ರು ಅಂತ ಮಾಹಿತಿ ಬರ್ತಿದೆ. ಎಸ್ ಟಿ ಕೋಟೆ ರಸ್ತೆಯಲ್ಲಿರುವಂತಹ ಅವರ ಆಪ್ತರ ಮನೆಗೆ ತೆರಳಿದ್ರು ಅಂತ ಹೇಳಲಾಗ್ತಿದೆ. ಬೆಳಿಗ್ಗೆ ಸರಿಸುಮಾರು 9:10 ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವಂತಹ ನಿವಾಸದಿಂದ ಏಕಾಂಗಿಯಾಗಿ ಅವರು ತೆರಳ್ತಾರೆ. ಮೈಸೂರಿನ ಅವರ ಮನೆ ಕಾಂಪೌಂಡ್ ನಿಂದಲೇ ಅವರು ಖಾಸಗಿ ಇನ್ನೋವಾ ಕಾರಿನಲ್ಲಿ ಅವರು ಹತ್ತಿ ಕುಳಿತಾರೆ. KA 55
M4338 ನಂಬರ್ನ ಕಾರಿನಲ್ಲಿ ಕುಳಿತಂತಹ ಅವರು ಎಸ್.ಟಿ. ಕೋಟೆ ಮಾರ್ಗವಾಗಿ ಹೋಗ್ತಾರೆ. ನಮ್ಗೆ ರಾಮಕೃಷ್ಣ ನಗರದ ಮನೆಯಿಂದನೇ ಅವರು ನಮ್ಮ ಕಣ್ತಪ್ಪಿಸಿರ್ತಾರೆ ಅಂತಾನೆ ಹೇಳ್ಬೋದು. ಬಳಿಕ ಅಲ್ಲಿಂದ ಅವರು ತೆರಳಿದವರು ಏಕಾಏಕಿ ನಾಪತ್ತೆಯಾಗಿದ್ದಾರೆ. ಸರಿಸುಮಾರು 1.5 ತಾಸು ಅವರು ನಮ್ಮ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ. ಬಳಿಕವಷ್ಟೇ ಅವರು ಸರಿಸುಮಾರು 11:05 ಮೈಸೂರಿನ ಲಲಿತ ಮಹಲ್ ಹೆಲಿಪ್ಯಾಡ್ ನಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅದು ಏಕಾಂಗಿಯಾಗಿ ಅವರು ತೆರಳಿದಂತಹ ಖಾಸಗಿ ವಾಹನದಲ್ಲೇ ಪ್ರತ್ಯಕ್ಷ ಇದ್ದಾರೆ. ಈ 1.5 ತಾಸಿನಲ್ಲಿ ಅವರು ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಿಗೆ ತೆರಳಿದ್ರು, ಯಾಕೆ ಹೋಗಿದ್ರು ಎಂಬ ವಿಷಯ ರವಿ, ಇಲ್ಲಿ ಕುತೂಹಲ ಮೂಡಿಸುವಂತದ್ದೇ ಅದೇ. ತಮ್ಮ ಆಪ್ತರ ಮನೆಗೆ ಹೋದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಭದ್ರತೆ ಇರುತ್ತೆ, ಅದನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ಆ ಭದ್ರತೆಯನ್ನು ಅವರು ಅವಾಯ್ಡ್ ಮಾಡ್ತಾರೆ. ಇನ್ನೊಂದು ಕಡೆ ಮನೆಯ ಹೊರಭಾಗದಲ್ಲಿ ಎಂದಿನಂತೆ ಅವರಿಗೆ ಒದಗಿಸುವಂತಹ ಭದ್ರತಾ ಸಿಬ್ಬಂದಿಯ ಅಷ್ಟೂ ಪಡೆ ಅವರ ಮನೆಯ ಹೊರಗೇನೆ ಕಾಯ್ತಾ ಇರುತ್ತೆ. ಅಂದ್ರೆ ಆ ಭದ್ರತೆ ಸಿಬ್ಬಂದಿಗಳಿಗೆ ಇವರ ಮನೆಯಲ್ಲಿ ಇಲ್ಲ ಅನ್ನುವ ಮಾಹಿತಿ ಕೂಡ ಇಲ್ವಾ? ಅಂದ್ರೆ ರಾಘವೇಂದ್ರ, ಈ ಒಂದು ಅಂದ್ರೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಅದು ಮಾಹಿತಿ ಇರುತ್ತೆ. ಹಿರಿಯ ಅಧಿಕಾರಿಗಳು ತಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ತಿಳಿಸಿದಾಗ ಮಾತ್ರ ಅವರು ಭದ್ರತೆಗೆ ಅಲರ್ಟ್ ಆಗಿರ್ತಾರೆ. ಅದೇ ಈ ವಿಷಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹಿರಿಯ ಅಧಿಕಾರಿಗಳಿಗೆ ಮಾತ್ರ ತಿಳಿಸಿರ್ತಾರೆ ಎಂಬ ಮಾಹಿತಿ ಇದೆ. ಆದ್ರೆ ಅಲ್ಲಿಂದ ಹೊರಟಂತ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಮನೆಗೆ ಹೋಗಿರ್ತಾರೆ ಅಂತ ಹೇಳಲಾಗ್ತಿದೆ. ಪ್ರತಿ ಬಾರಿ ಅವರು ಮೈಸೂರಿಗೆ ಬಂದಾಗಲೂ ಕೂಡ ಇದೇ ರೀತಿ ಅವರು ಪ್ರಯಾಣ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಬರ್ತಿದೆ. ಆದ್ರೆ ಇವಾಗಷ್ಟೇ ಅವರು 1.5 ತಾಸು ಕಣ್ಮರೆ ಆಗಿರೋದು ನಿಜಕ್ಕೂ ಆತಂಕವನ್ನು ಉಂಟು ಮಾಡಿತ್ತು. ಪೊಲೀಸರು ಭದ್ರತೆಗೆ ಸಾಕಷ್ಟು ನಿಯೋಜಿಸಿದ್ರು. ಅವರು ಏಕಾಏಕಿ ಹೋಗಿದ್ದು ಹೊರಗೆ ನಿಜಕ್ಕೂ ಆತಂಕ ಮುಟ್ಟಿತ್ತು ರಾಘವೇಂದ್ರ. ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗೆ.